हेलो मक्ळे ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ। ಇವತ್ತು ನಾವು ಡಿಸ್ಕಸ್ ಮಾಡೋದು ಲಾಸ್ಟ್ ವಿಡಿಯೋನ ಡಿಸ್ಕಸ್ ಮಾಡಿದ ಕಂಪನಿ ಸೆಕ್ರೆಟರಿ ಕೋರ್ಸ್ ಅಲ್ಲಿರುವ ಫಸ್ಟ್ ಸ್ಟೆಪ್ ಆದ ಸಿಎಸ್ಇಟಿ ಕೋರ್ಸ್ ಬಗ್ಗೆ। ಈ ಒಂದು ಸಿಎಸ್ಇಟಿ ಕೋರ್ಸ್ ಅಂದ್ರೆ ಏನು, ಇದರ ಫುಲ್ ಫಾರ್ಮ್ ಏನು, ಡೀಟೇಲ್ಸ್ ಏನು, ಈ ಒಂದು ಸಿಎಸ್ಇಟಿ ಕೋರ್ಸ್ ICSI ನ ಕಂಪನಿ ಸೆಕ್ರೆಟರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದೇ ರೀತಿಯಲ್ಲಿ CSET ನ ಸಿಲೆಬಸ್ ಏನು, ಯಾವುದೆಲ್ಲ ಸಬ್ಜೆಕ್ಟ್ ಇದರಲ್ಲಿ ಬರುತ್ತೆ, ಕೊನೆಯದಾಗಿ ಈ ಒಂದು ಎಕ್ಸಾಮಿನೇಷನ್ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಪಾಸಿಂಗ್ ಕ್ರೈಟೀರಿಯಾವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ। ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ। ಮೊದಲನೇದಾಗಿ CSET ಕೋರ್ಸ್ ಅಂದ್ರೆ ಏನು, ಇದರ ಫುಲ್ ಫಾರ್ಮ್ ಹೇಳೋದು ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್। ಎಕ್ಸಿಕ್ಯೂಟಿವ್ ಲೆವೆಲ್ ಸೆಕೆಂಡ್ ಲೆವೆಲ್ಗೆ ಇರುವ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾತ್ರ ಈ ಒಂದು CSET ಎಕ್ಸಾಮಿನೇಷನ್ ಅಂತ ಹೇಳೋದು। ನೆಕ್ಸ್ಟ್ ಒನ್ ಇದು ಹೇಳಿತರ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಸೆಕೆಂಡ್ ಲೆವೆಲ್ ಆಫ್ ಕಂಪನಿ ಸೆಕ್ರೆಟರಿ ಕೋರ್ಸ್, ಇಟ್ ಮೀನ್ಸ್ CS ಎಕ್ಸಿಕ್ಯೂಟಿವ್ ಲೆವೆಲ್ ಇರುವ ಎಂಟ್ರೆನ್ಸ್ ಲೆವೆಲ್। ಈ ಎಂಟ್ರೆನ್ಸ್ ಲೆವೆಲ್ ಇಲ್ಲದೆ ನಮಗೆ ಸೆಕೆಂಡ್ ಲೆವೆಲ್ಗೆ ಹೋಗ್ಬೋದಾ? ಖಂಡಿತ ಹೋಗ್ಬೋದು। UG PG ಅದೇ ರೀತಿಯಲ್ಲಿ CA ಫೈನಲ್ ಆದವರಿಗೆ, CA ಇಂಟರ್ ಫೌಂಡೇಶನ್ ಆದವರಿಗಲ್ಲ, CA ಫೈನಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅದೇ ರೀತಿಯಲ್ಲಿ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ CMA ಆದವರಿಗೆ ಡೈರೆಕ್ಟ್ ಆಗಿ ಸೆಕೆಂಡ್ ಲೆವೆಲ್ಗೆ ಎಂಟರ್ ಆಗಬಹುದು। ಅದಕ್ಕೆ ನಿಮಗೆ ಒಂದು 5000 ರೂಪೀಸ್ ಎಕ್ಸಾಮ್ಷನ್ಸ್ ಫೀಸ್ ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ। ನೆಕ್ಸ್ಟ್ 12th ಸ್ಟ್ಯಾಂಡರ್ಡ್ ಪಾಸ್ ಆದ ಅದೇ ರೀತಿಯಲ್ಲಿ 12th ಸ್ಟ್ಯಾಂಡರ್ಡ್ ಅಪಿಯರ್ ಆಗುವ ಸ್ಟೂಡೆಂಟ್ಸಿಗೂ ಈ ಒಂದು ಎಕ್ಸಾಮಿನೇಷನ್ ಗೆ ರಿಜಿಸ್ಟರ್ ಮಾಡಬಹುದು, CSET ಗೆ ರಿಜಿಸ್ಟ್ರೇಷನ್ ಮಾಡಬಹುದು। ಬೇರೆ ಯಾವುದೇ ಫೀಸ್ ಇಲ್ಲ, ಒಂದೇ ಫೀಸ್ ಮಾತ್ರ ಇರುವುದು। ಓಕೆ, ಕ್ಲಿಯರ್ ಅಲ್ಲ ಮಕ್ಕಳೇ? ನೆಕ್ಸ್ಟ್ ಕಂಪನಿ ಸೆಕ್ರೆಟರಿ ಕೋರ್ಸ್ ನಲ್ಲಿ CSET ಇದ್ರೆ ಏನು ಉಪಕಾರ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಕ್ರಿಯೇಟ್ಸ್ ಅ ಬೇಸ್ ಫಾರ್ ಆಲ್ ಲೆವೆಲ್ಸ್। ಅದು ನಮಗೆ ಸಿಲೆಬಸ್ ನೋಡುವಾಗ ಗೊತ್ತಾಗುತ್ತೆ। ಯಾಕಂತ ಹೇಳಿದ್ರೆ ಇಲ್ಲಿರುವ ಸಿಲೆಬಸ್ ಎಕ್ಸಿಕ್ಯೂಟಿವ್ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಸಬ್ಜೆಕ್ಟ್ ರೀತಿಯಲ್ಲಿ ರಿಪೀಟ್ ಆಗಿಲ್ಲ ಅಂದ್ರು ಇದರಲ್ಲಿರುವ ಕಂಟೆಂಟ್ ತುಂಬಾ ಒಳ್ಳೆ ರೀತಿಯಲ್ಲಿ ನಮಗೆ ನಮ್ಮ ಎಂಟೈರ್ ಕಂಪನಿ ಸೆಕ್ರೆಟರಿ ಕೋರ್ಸ್ ಅಲ್ಲಿ ತುಂಬಾ ಉಪಕಾರ ಆಗುವ ರೀತಿಯಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನು ಇವರು ಅರೇಂಜ್ ಮಾಡಿರುವುದು। ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್। ಸೊ ಇದೆಲ್ಲ ಈ ಸಬ್ಜೆಕ್ಟ್ ಯಾವುದೆಲ್ಲ ಇದೆ ಅಂತ ನೋಡೋ ನಮ್ಗೆ ಅರ್ಥ ಆಗುತ್ತೆ। ನೆಕ್ಸ್ಟ್ ಒನ್ ಪ್ರಾಕ್ಟಿಕಲ್ ಜಾಬ್ ಇಂಟರ್ವ್ಯೂಸಿಗೆಲ್ಲ ಹೋಗುವಾಗ ಪ್ರಾಕ್ಟಿಕಲ್ ಆಗಿ ನಮಗೆ ಬೇಕಾಗಿರುವ ಆಪ್ಟಿಟ್ಯೂಡ್ ಲೆವೆಲ್ ಎಕ್ಸಾಮಿನೇಷನ್ಸ್ ಎಲ್ಲ ಇದೆ, ಅದಕ್ಕೆ ಬೇಕಾಗಿರುವ ತುಂಬಾ ಉಪಕಾರ ಆಗಿರುವ ಸ್ವಲ್ಪ ಸಬ್ಜೆಕ್ಟ್ ಡೀಟೇಲ್ಸ್ ಅನ್ನು ಈ ಒಂದು ಸಿಲೆಬಸ್ ಅಲ್ಲಿ ಆಡ್ ಮಾಡಿದ್ದಾರೆ। ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ CSET ಇನ್ ಕಂಪನಿ ಸೆಕ್ರೆಟರಿ ಎಂಟೈರ್ CS ಜರ್ನಿ। ಸೊ ದ ಥರ್ಡ್ ಒನ್ CSET ಸಿಲೆಬಸ್ ಅಂತ ಇರೋದು 4 ಸಬ್ಜೆಕ್ಟ್ ಇದೆ। ಫಸ್ಟ್ ಸಬ್ಜೆಕ್ಟ್ ನ ಹೆಸರು ಬಿಸ್ನೆಸ್ ಕಮ್ಯುನಿಕೇಶನ್, 50 ಮಾರ್ಕ್ಸ್ ಟೋಟಲ್। ನಮ್ದು ಎಕ್ಸಾಮಿನೇಷನ್ 200 ಮಾರ್ಕ್ಸ್ ಗೆ 120 ಮಿನಿಟ್ಸ್। ಇದರಲ್ಲಿ 50 ಮಾರ್ಕ್ಸ್ ಬಿಸ್ನೆಸ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಬೇಸಿಕ್ಸ್ ಆಫ್ ಇಂಗ್ಲಿಷ್, ಗ್ರಾಮ್ಯಾಟಿಕಲ್ ವಿಷಯಗಳು ಬರುತ್ತೆ, ಅದೇ ರೀತಿಯಲ್ಲಿ ಲೆಟರ್ ರೈಟಿಂಗ್ ಬರುತ್ತೆ, ಬಿಸ್ನೆಸ್ ಲೆಟರ್ ಬರುತ್ತೆ, +2 ನಾವು ಏನು ಸೆಕೆಂಡ್ PUC ಅಲ್ಲಿ ಅಥವಾ ಪ್ರಥಮ PUC ಅಲ್ಲಿ ನಾವು ಏನೆಲ್ಲ ಕಲ್ತಿದ್ದೇವೆ ಅದೇ ವಿಷಯ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ। ಸಿಂಪಲ್ ಟಾಪಿಕ್, ಯಾವುದೇ ರೀತಿ ಡಿಫಿಕಲ್ಟ್ ಇಲ್ಲ, ಸ್ವಲ್ಪ ಲಿಸನಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳಿ ಸ್ವಲ್ಪ ಚಾಪ್ಟರ್ಸ್ ಬರುತ್ತೆ, ಸ್ವಲ್ಪ ಬಿಸ್ನೆಸ್ ಟರ್ಮಿನಾಲಜೀಸ್ ಈ ಒಂದು ಚಾಪ್ಟರ್ ಬರುತ್ತೆ, ಟೋಟಲ್ 8 ಚಾಪ್ಟರ್ಸ್ ಇದರಲ್ಲಿ ಬರುತ್ತೆ। ದ ಫಸ್ಟ್ ಸಬ್ಜೆಕ್ಟ್ ಬಿಸ್ನೆಸ್ ಕಮ್ಯುನಿಕೇಶನ್। ಸೆಕೆಂಡ್ ಒನ್ ಅಂತ ಹೇಳೋದು ಅದು A ಮತ್ತೆ B ಎಂಬ ಪಾರ್ಟ್ ಆಗಿ ಡಿವೈಡ್ ಆಗಿದೆ। ಫಸ್ಟ್ ಒನ್ ಲೀಗಲ್ ಆಪ್ಟಿಟ್ಯೂಡ್, ಇಟ್ ಮೀನ್ಸ್ ಲೋ। ನಾವು ಏನು CS ಎಕ್ಸಿಕ್ಯೂಟಿವ್ ಅಥವಾ CS ಫೈನಲ್ ಲೆವೆಲ್ ಅಲ್ಲಿ ಏನ್ ಕಲಿತೇವೋ ಅದೇ ವಿಷಯದ ಒಂದು ಇಂಟ್ರೋ ನಾವು PUC ಅಲ್ಲಿ ಕಲಿತದ ಕಂಪನಿ ಕಾಂಟ್ರಾಕ್ಟ್, ಭಾರತ ಸಂವಿಧಾನದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ। ಇಂಟ್ರೊಡಕ್ಷನ್ ಮಾತ್ರ, ಜಾಸ್ತಿ ಡೀಪ್ ಆಗಿ ನಾವು ಹೋಗ್ತಾ ಇಲ್ಲ। ಇದು 50 ಮಾರ್ಕ್ಸ್, ಆದ್ರೆ ಇದನ್ನು ಪಾರ್ಟ್ A ಗೆ ನಾವು 25 ಮಾರ್ಕ್ಸ್ ಡಿವೈಡ್ ಮಾಡಿದ್ದೀವಿ, ಪಾರ್ಟ್ B ಗೂ 25 ಮಾರ್ಕ್ಸ್ ನಾವು ಡಿವೈಡ್ ಮಾಡಿದ್ದೀವಿ। 25 ಮಾರ್ಕ್ಸಿನ ಇದು ನಾವು ಜಾಬ್ ಇಂಟರ್ವ್ಯೂಸ್ಗೆಲ್ಲ ಲಾಜಿಕಲ್ ರೀಸನಿಂಗ್, ಯಾವುದೇ ರೀತಿ ಮ್ಯಾಥಮೆಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ನೀವು ಟೆನ್ಷನ್ ಹಾಕೋಬೇಡಿ। ಇದು ಸ್ವಲ್ಪ ಲಾಜಿಕ್ ನಾವು ಯೂಸ್ ಮಾಡಿಕೊಂಡು ಬ್ಲಡ್ ರಿಲೇಷನ್ಸ್ ಅಂತ ಹೇಳೋ ಪ್ರಾಬ್ಲಮ್ಸ್ ಇದೆ, ಯಾವುದೇ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಈಸಿಯಾಗಿ ನಮಗೆ ಕೈಯಲ್ಲೇ ಏನು ಅಥವಾ ನಮ್ಮ ಮನಸ್ಸಲ್ಲೇ ಚಿಂತನೆ ಮಾಡಿಕೊಂಡು ನಮಗೆ ಈ ಒಂದು ಆನ್ಸರ್ ಅನ್ನು ಹೇಳಬಹುದು। ಸಿಂಪಲ್ ಆಗಿ ನಮಗೆ ಏನು ಕ್ಯಾಲ್ಕುಲೇಷನ್ಸ್ ಮಾಡೋ ನಮ್ಮ ಸ್ವಲ್ಪ ಮೆಮರಿ ಕೆಪಾಸಿಟಿ, ಮೆಂಟಲ್ ಇಂಟೆಲೆಕ್ಚುಯಲ್ ಪವರ್ಸ್ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಈ ಒಂದು ಪಾರ್ಟ್ B ನ ಲಾಜಿಕಲ್ ರೀಸನ್ ನಮಗೆ ಸಹಾಯ ಮಾಡುತ್ತೆ। ನೆಕ್ಸ್ಟ್ ಅಂತ ಹೇಳೋದು 25 ಮಾರ್ಕ್ಸ್ ನ ಬಿಸ್ನೆಸ್ ಎಕನಾಮಿಕ್ಸ್, ನಾವೇನು PUC ಅಲ್ಲಿ ಕಲಿತ ಬೇಸಿಕ್ಸ್ ಆಫ್ ಸಪ್ಲೈ ಅಂಡ್ ಡಿಮಾಂಡ್, ಇದರ ಸ್ವಲ್ಪ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಬರುತ್ತೆ ಎಕನಾಮಿಕ್ಸ್ ಕಂಪ್ಯಾರಿಟಿವ್ಲಿ। ಈ ಒಂದು ಎಕನಾಮಿಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ। ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್, ಬೇಸಿಕ್ಸ್ ಆಫ್ RBI, SEBI ಮತ್ತೆ ಬಿಸ್ನೆಸ್ ಎಕನಾಮಿಕ್ಸ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ, LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ। ಪಾರ್ಟ್ B ಸ್ವಲ್ಪ ಈಸಿ ಆಗಿರುತ್ತೆ। ನೆಕ್ಸ್ಟ್
ಫೋರ್ತ್ ಸಬ್ಜೆಕ್ಟ್ ಅಂತ ಹೇಳೋದು ಕರೆಂಟ್ ಅಫೇರ್ಸ್. ಇದು ಟೋಟಲ್ 30 ಮಾರ್ಕ್ಸ್ಗೆ ಬರುತ್ತೆ ಕರೆಂಟ್ ಅಫೇರ್ಸ್. ಇದರಲ್ಲೂ RBI ಬಗ್ಗೆ ಮತ್ತೆ ICSI ಬಗ್ಗೆ, ಆ ಬ್ಯಾಂಕಿಂಗ್ ಸೆಕ್ಟರ್ ಡೆವಲಪ್ಮೆಂಟ್ ಏನೋ, ಸ್ವಲ್ಪ ಪೊಲಿಟಿಕಲ್ ಅಫೇರ್ಸ್ ಬರುತ್ತೆ, ಗವರ್ನೆನ್ಸ್, ಪ್ರೆಸಿಡೆಂಟ್ ಬಗ್ಗೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾವು ಕಲಿತಿದ್ದೇವೆ, ವೈಸ್ ಪ್ರೆಸಿಡೆಂಟ್, ಗವರ್ನರ್ಸ್ ಬಗ್ಗೆ ನಾವು ಕಲಿತಿದ್ದೇವೆ, ರೀಸೆಂಟ್ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಬಗ್ಗೆ ಕಲಿತಿದ್ದೇವೆ. ಸ್ವಲ್ಪ ಇಂಟರ್ನ್ಯಾಷನಲ್ ಮ್ಯಾಟರ್ಸ್ ಆದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದೇ ರೀತಿಯಲ್ಲಿ ಏಷ್ಯನ್, ಸಾರ್ಕ್ ಇಂಥ ಸ್ವಲ್ಪ ಇನ್ಸ್ಟಿಟ್ಯೂಷನ್ಸ್ ಇದೆ, G20 ಅದರ ಬಗ್ಗೆ ನಾವು ಕಲಿತಿದ್ದೇವೆ. ಸ್ವಲ್ಪ ನ್ಯಾಷನಲ್ ಲೀಡರ್ಸ್ ಬಗ್ಗೆ ಕಲಿತೀವಿ, ಬಿಸ್ನೆಸ್ ಲೀಡರ್ಸ್ ಬಗ್ಗೆ ಕಲಿತೀವಿ, ಅಂಬಾನಿ, ಅದನ್ನ ಅದಾನಿ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ಕಲಿತಿದ್ದೇವೆ. ನೆಕ್ಸ್ಟ್ ಒನ್, ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 20 ಮಾರ್ಕ್ಸ್. ದಿಸ್ ಇಸ್ ಲಿಟಲ್ ಬಿಟ್ ರಿಲೇಟೆಡ್ ಟು ಲಾಜಿಕಲ್ ರೀಸನಿಂಗ್ ಕಾನ್ಸೆಪ್ಟ್. ಇಲ್ಲಿ ಏನು ಬರುತ್ತೋ ಇಲ್ಲಿ ನಂಬರಿಂಗ್ ಟೆಸ್ಟ್ ಆ ಥರ ಎಲ್ಲ ಬರುತ್ತೆ. ಸೊ ಟೋಟಲ್ ನಿಮಗೆ 50 ಮಾರ್ಕ್ಸ್ ಅಲ್ಲಿ ಫೋರ್ತ್ ಸಬ್ಜೆಕ್ಟ್ ನಿಮಗೆ ಫಿನಿಶ್ ಆಗುತ್ತೆ. ಸೊ ಟೋಟಲ್ ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ 200 ಮಾರ್ಕ್ಸ್ಗೆ ನಮಗೆ ಎಕ್ಸಾಮಿನೇಷನ್ ಬರುತ್ತೆ. ಕ್ಲಿಯರ್ ಅಲ್ವಾ ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಏನಿದೆ ಎಕ್ಸಾಮ್ ಪ್ಯಾಟರ್ನ್ ಆಲ್ರೆಡಿ ನಾವು ಹೇಳಿದ್ದೇವೆ 200 ಮಾರ್ಕ್ಸ್. ಸೊ ದಿಸ್ ಇಸ್ ಫುಲ್ಲಿ MCQ ಬೇಸ್ ಎಕ್ಸಾಮಿನೇಷನ್. MCQ ಅಂತ ಹೇಳಿದ್ರೆ ಬರೀಲಿಕ್ಕೆ ಏನಿಲ್ಲ, ಟಿಕ್ ಮಾಡ್ಲಿಕ್ಕೆ ABCD ಅಂತ 4 ಆಪ್ಷನ್ ಇರುತ್ತೆ. ಕೆಲವು ಟೈಮಲ್ಲಿ E ಅಂತ ಆಪ್ಷನ್ ಇರುತ್ತೆ. ನಾವು ಸರಿಯಾದ ಒಂದು ಉತ್ತರವನ್ನು ಸೆಲೆಕ್ಟ್ ಮಾಡಬೇಕು. ಕಂಪ್ಯೂಟರ್ ಅಲ್ಲೇ ಕುತ್ಕೊಂಡು ನಾವು ಬರೀಬಹುದು, ಯಾವುದೇ ರೀತಿಯಲ್ಲಿ ಪೆನ್ನಲ್ಲಿ ಬರೀಲಿಕ್ಕೆ ಇಲ್ಲ. ನೆಕ್ಸ್ಟ್, ಯಾವುದೇ ರೀತಿಯಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್. ನೋ ನೆಗೆಟಿವ್ ಮಾರ್ಕ್ ಅಂತ ಹೇಳಿದ್ರೆ ನಿಮ್ದು ಯಾವುದೇ ಒಂದು ಆನ್ಸರ್ ತಪ್ಪಿ ಹೋದ್ರೆ, ರಾಂಗ್ ಆದ್ರೆ, ಸರಿಯಾದ ಉತ್ತರದಿಂದ ಒಂದು ಮೈನಸ್ ಮಾರ್ಕ್ ಡಿಡಕ್ಟ್ ಮಾಡುವ ಒಂದು ಸಿಸ್ಟಮ್ ಇದೆ. ದಟ್ ಈಸ್ ಕಾಲ್ಡ್ ಅಸ್ ನೆಗೆಟಿವ್ ಮಾರ್ಕಿಂಗ್. ನಾರ್ಮಲ್ ನಿಮ್ದು ಒಂದು ಆನ್ಸರ್ ತಪ್ಪಾದ್ರೆ ಸರಿಯಾದ ಒಂದು ಮಾರ್ಕ್ ಇಂದ ನಿಮಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ದಿಸ್ ಇಸ್ ಅ ನಾರ್ಮಲ್ ಲೆವೆಲ್. ನಮಗೆ ಸೆಕೆಂಡ್ ಲೆವೆಲ್ಗೆಲ್ಲ ಇದೆ, ಫಸ್ಟ್ ಲೆವೆಲ್ಗೆ ಆ ತರ ಏನಿಲ್ಲ. ನೀವು ಬರೀದಿದ್ರೆ ನಿಮಗೆ ಮಾರ್ಕ್ ಸಿಗಲ್ಲ, ರಾಂಗ್ ಆದ್ರೆ ಮಾರ್ಕ್ ಸಿಗಲ್ಲ, ಸಿಕ್ಕಿದ ಮಾರ್ಕು ಆ ತರನೇ ನಿಮಗೆ ಇರುತ್ತೆ. ನೆಕ್ಸ್ಟ್ 200 ಮಾರ್ಕ್ಸ್ ಎಕ್ಸಾಮಿನೇಷನ್ 120 ಮಿನಿಟ್ಸ್, 2 ಗಂಟೆ ನಮಗೆ ಟೈಮ್ ನಿಮಗೆ ಸಿಗುತ್ತೆ. ಒಂದೇ ಸ್ಟ್ರೆಚ್ ಅಲ್ಲಿ ನಾವು 2 ಗಂಟೆ ಫಿನಿಶ್ ಮಾಡಬೇಕು. ನೆಕ್ಸ್ಟ್ ರಿಮೋಟ್ ಪ್ರೊಕ್ಟೋರ್ಡ್ ಮೋಡ್. ರಿಮೋಟ್ ಪ್ರೊಕ್ಟೋರ್ಡ್ ಮೋಡ್ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ನಿಮಗೆ ಎಕ್ಸಾಮಿನೇಷನ್ ಬರೀಬಹುದು. ಒಂದು ಕಂಪ್ಯೂಟರ್ ಮತ್ತು ಒಂದು ಇಂಟರ್ನೆಟ್ ಫೆಸಿಲಿಟಿ ಮಾತ್ರ ಇದ್ರೆ ಅವರು ನಿಮ್ಮನ್ನು ರಿಮೋಟ್ ಆಗಿ ಪ್ರೊಕ್ಟೋರ್ಡ್ ಕಂಟ್ರೋಲ್ ಮಾಡಿ ನಿಮ್ಮನ್ನು ಎಕ್ಸಾಮ್ ಬರೀಲಿಕ್ಕೆ ಸಹಾಯ ಮಾಡ್ತಾರೆ. ನೆಕ್ಸ್ಟ್ ಪಾಸಿಂಗ್ ಕ್ರೈಟೀರಿಯಾ ಅಂತ ಹೇಳೋದು ನಿಮಗೆ 40% ಇನ್ ಈಚ್ ಪೇಪರ್, 50% ಅಗ್ರಿಗೇಟ್. ಈ 40% ಈಚ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳುವಾಗ ನಿಮಗೆ 4 ಪೇಪರ್ಸ್ ಇದೆ, 1 2 3 4. ಮಿನಿಮಮ್ ನೀವು ಒಂದು ಪೇಪರ್ ಅಲ್ಲಿ 40% ಅಂತ ಹೇಳಿದ್ರೆ ಒಂದು ಪೇಪರ್ ಅಲ್ಲಿ 50 ಮಾರ್ಕ್ಸ್, ಅದರ 40% ಅಂತ ಹೇಳಿದ್ರೆ ನೀವು 20 ಮಾರ್ಕ್ಸ್. ಸೊ ಎಲ್ಲಾ ಪೇಪರ್ ಅಲ್ಲೂ ನೀವು ಮಿನಿಮಮ್ 20 ಮಾರ್ಕ್ಸ್ ತೆಗೆದ್ರೆ ಸಬ್ಜೆಕ್ಟ್ ವೈಸ್ ನೀವು ಪಾಸ್ ಆಗಿದ್ದೀರಾ. ಆದ್ರೆ ಟೋಟಲ್ 200 50% ಅಂತ ಹೇಳಿದ್ರೆ ನಿಮಗೆ 50% ಅಂತ ಹೇಳಿದ್ರೆ ಯು ನೀಡ್ 100 ಮಾರ್ಕ್ಸ್, 50%. ಸೊ ಈ 4 ಪೇಪರ್ ನಾವು ಒಂದುಗೂಡಿಸಿದ್ರೆ ನಿಮಗೆ 80 ಮಾರ್ಕ್ ಮಾತ್ರ, 80 ಮಾರ್ಕ್ಸ್ ಮಾತ್ರ ಬರುತ್ತೆ. ಸೊ ನಾವು ಏನ್ ಮಾಡಬೇಕು, ಆಗ ಯಾವ್ದಾದ್ರೂ ಒಂದು 2 ಸಬ್ಜೆಕ್ಟ್ ನಾವಿಲ್ಲಿ ಎಷ್ಟು ತೆಗಿಬೇಕು, ಇಲ್ಲೊಂದು 30 ತೆಗಿಬೇಕು ಅಥವಾ ಇಲ್ಲೊಂದು 30 ತೆಗಿಬೇಕು. ಆಗ ಎಷ್ಟಾಗುತ್ತೆ, 8 × 80, ಇಲ್ಲಿ ಎಕ್ಸ್ಟ್ರಾ ಒಂದು 10 ಬರುವಾಗ 100 ಆಗುತ್ತೆ. ಸೊ ಯಾವ್ದಾದ್ರು 2 ಸಬ್ಜೆಕ್ಟ್ ನಿಮಗೆ ಈಸಿ ಇರುವ ಸಬ್ಜೆಕ್ಟಿಗೆ ನಾವು 50 ಎಬೋವ್ ತೆಗಿಬೇಕು, 60% ತೆಗಿಬೇಕು. ಡಿಫಿಕಲ್ಟ್ ಇರುವ ಸಬ್ಜೆಕ್ಟಿಗೆ ಪಾಸ್ ಆಗಬೇಕು. ಈಗ ಇಲ್ಲಿ ನಿಮಗೆ ಒಂದು 15 ಮಾರ್ಕ್ ಮಾತ್ರ ಸಿಗಿ, ಫಾರ್ ಎಕ್ಸಾಂಪಲ್ ಹೇಳೋದಾಗಿ ನಿಮಗೆ 15 ಮಾತ್ರ ಮಾರ್ಕ್ ಸಿಕ್ತು, ಇಲ್ಲಿ ನಿಮಗೆ 150 ತೆಗೆದ್ರು, ನೀವು ಪರ್ ಸಬ್ಜೆಕ್ಟಿಗೆ ಫೇಲ್ ಆಗ್ತೀರಾ, ಎಂಟೈರ್ ನೀವು CSETಗೆ ಫೇಲ್ ಆಗ್ತೀರಾ. ಸೊ ಆ ತರ ಮಾಡ್ಲಿಕ್ಕಿಲ್ಲ. ನಾವು ಎಲ್ಲಾ ಪೇಪರಲ್ಲೂ 40% ಬೇಸ್ ಬೇಕು, ಅಗ್ರಿಗೇಟ್ ನಿಮಗೆ ಆವರೇಜ್ 50% ಬೇಕು. ಇದು ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲೂ ಎಲ್ಲ CSEMA ಎಕ್ಸಾಮಿನೇಷನ್ಸ್ ಅಲ್ಲೂ ಎಲ್ಲ ಲೆವೆಲ್ ಅಲ್ಲಿ ಸೇಮ್ ರೀತಿಯಲ್ಲಿ ಬರುವ ಒಂದು ಅಪ್ಲಿಕೇಬಿಲಿಟಿ. ನೆಕ್ಸ್ಟ್ ವರ್ಷದಲ್ಲಿ 4 ಬಾರಿ ನಮಗೆ ಅಟೆಂಪ್ಟ್ಸ್ ಇದೆ. ಜನವರಿಯಲ್ಲಿ ಬರುತ್ತೆ, ಮೇಯಲ್ಲಿ ಬರುತ್ತೆ, ಜುಲೈಯಲ್ಲಿ ಬರುತ್ತೆ, ನವೆಂಬರ್ ಅಲ್ಲಿ ಬರುತ್ತೆ. ಎಕ್ಸಾಮ್ ವಿತಿನ್ 2 ವೀಕ್ಸ್ ನಿಮಗೆ ಡಿಕ್ಲೇರ್ ಮಾಡ್ತಾರೆ. ವಿತಿನ್ 2 ವೀಕ್ಸ್, ಜಾಸ್ತಿ ವೇಟ್ ಮಾಡ್ಲಿಕ್ಕೆ ಏನಿಲ್ಲ. ವರ್ಷದಲ್ಲಿ 4 ಬಾರಿ ಎಕ್ಸಾಮ್ ನಡೆಸ್ತಾರೆ. ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳೋದು ನಿಮಗೆ 2000 rupees ಬರುತ್ತೆ, ಇನ್ಕ್ಲೂಡಿಂಗ್ ನಿಮಗೆ ಒಂದು ಸ್ಟಡಿ ಮೆಟೀರಿಯಲ್, ನಿಮಗೆ ಹಾರ್ಡ್ ಕಾಪಿ ನಿಮಗೆ ಸ್ಟಡಿ ಮೆಟೀರಿಯಲ್ ಬರುತ್ತೆ. ಅದೇ ರೀತಿ ನಿಮಗೆ ಫೀಸ್ ಕನ್ಸೆಷನ್ಸ್ ಇದೆ. SC/ST ಕ್ಯಾಟಗರಿ, ಹ್ಯಾಂಡಿಕ್ಯಾಪ್ಡ್ಗೆಲ್ಲ ಟೋಟಲ್ ಫೀಸ್ನ 50% ನಿಮಗೆ ಡಿಡಕ್ಷನ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ CSET. ನಿಮಗೆ ಎಲ್ಲಾ ವಿಷಯಗಳು ಅರ್ಥ ಆಯ್ತು ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.